ನಮಸ್ತೆ. ನಾನು ಡಾಕ್ಟರ್ ಸ್ವಾತಿ ಆನಂದ್ ವೈವಿ ಅಂತ ಹೋಮಿಯೋಪತಿ ತಜ್ಞೆ. ಕಳೆದ 17 ವರ್ಷಗಳಿಂದ ಮೌಂಟ್ ಪ್ಲೆಸೆಂಟ್ ಹೋಮಿಯೋಪತಿ ಆ್ಯಂಡ್ ಹೋಲಿಸ್ಟಿಕ್ ಹೀಲಿಂಗ್ ಸೆಂಟರ್ ಅಂತ ಜಯನಗರದಲ್ಲಿದೆ, ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇವತ್ತು ನೋಡೋಣ, ಹೋಮಿಯೋಪತಿ ಸ್ಲೋ ಅಂತ ಹೇಳ್ತಾರಲ್ಲ, ಹೌದಾ? ಹೋಮಿಯೋಪತಿ ಔಷಧಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಅಷ್ಟೊತ್ತಿಗೆ ಕಾಯಿಲೆನೇ ಇರಲ್ಲ ಅಂತ ಹೇಳ್ತಾರಲ್ಲ, ಹೌದಾ? ಖಂಡಿತವಾಗ್ಲೂ ಇಲ್ಲ ವೀಕ್ಷಕರೇ. ಏನು ಗೊತ್ತಾ, ಹೋಮಿಯೋಪತಿ ಅಷ್ಟು ಫಾಸ್ಟಾಗಿ ಯಾವುದು ವರ್ಕ್ ಆಗಲ್ಲ. ಆದರೆ ನಿಮಗೆ ಒಂದಷ್ಟು ಟೈಮ್ ತೊಗೊಂಡಿರುತ್ತೆ. 10 ವರ್ಷ ಅಥವಾ 15 ವರ್ಷ ತೊಗೊಂಡಿರ್ಬೋದು ಕ್ರಾನಿಕ್ ಡಿಸೀಸಸ್ಗೆ, ನಿಮಗೆ ರೋಗ ಸೆಟ್ ಆಗೋದಕ್ಕೆ ನಿಮ್ಮ ದೇಹದಲ್ಲಿ. ಅಟ್ಲೀಸ್ಟ್ ಒಂದು 5 ವರ್ಷ ಅಥವಾ 1 ವರ್ಷ ಅಥವಾ 2 ವರ್ಷ ಅಟ್ಲೀಸ್ಟ್ ಬೇಕಾಗತ್ತಲ್ವ ನಿಮಗೆ ಅದನ್ನು ಗುಣಮುಖ ಮಾಡೋದಕ್ಕೆ. ಸೊ ಇಲ್ಲಿಂದ ಇಲ್ಲಿ ತನಕ ಬರಬೇಕು ಅಂದಾಗ ಎಷ್ಟು ಟೈಮ್ ತೊಗೊಳುತ್ತೋ ಅಷ್ಟಕ್ಕಿಂತ ಅದರಲ್ಲಿ ಅರ್ಧ ಭಾಗದಷ್ಟಾದರೂ ನಮಗೆ ಟೈಮ್ ಬೇಕಾಗತ್ತಲ್ವ ಸರಿ ಮಾಡಲಿಕ್ಕೆ ಅಂತ. ಹಾಗಾಗಿ ಸ್ವಲ್ಪ ಟೈಮ್ ತೊಗೋಬೋದು ಕ್ರಾನಿಕ್ ಡಿಸೀಸಸಲ್ಲಿ. ಆದರೆ ಈ ಸಣ್ಣ ಪುಟ್ಟ ಕಾಯಿಲೆಗಳು, ಯಾವುದು ನೆಗಡಿ, ಜ್ವರ ಮತ್ತು ಬೇದಿ, ಇಂಥ ಕಾಯಿಲೆಗಳಿಗೆ ನಾವು ಟೈಮ್ನ ತೊಗೊಂಡು 1 ವರ್ಷ 2 ವರ್ಷ ಅಂತ ಕೂತ್ಕೊಂಡ್ರೆ ಆಗಲ್ಲ ಅಲ್ವಾ? ಸೊ ಅಂಥದ್ದು ಕಾಯಿಲೆಗಳನ್ನು ಆದಷ್ಟು ಬೇಗನೆ ಸರಿ ಮಾಡ್ತೇವೆ. ಇನ್ನೊಂದೇನಿದೆ ಹೋಮಿಯೋಪತಿಲಿ ಅಂದರೆ, ಕಾಯಿಲೆ ಫಸ್ಟು ಜಾಸ್ತಿ ಆಗ್ಬಿಟ್ಟು ಆಮೇಲೆ ಕಡಿಮೆ ಆಗುತ್ತೆ. 5 ಸರ್ತಿ ಬೇದಿ ಆಗ್ತಿದೆ ಡಾಕ್ಟ್ರೆ ಅಂತ ಬಂದರೆ ನಾವೇನಾದರೂ 10 ಸರ್ತಿ ಬೇದಿ ಆಗಂಗೆ ಮಾಡ್ಬಿಟ್ಟು ಆಮೇಲೆ ಕಡಿಮೆ ಮಾಡೋಣ? ಇಲ್ಲ, ಹಾಗೇನಿಲ್ಲ. ಇನ್ನೊಂದು ಜ್ವರ ಏನಾದರೂ 102 ಡಿಗ್ರಿ ಇದೆ ಅಂತ ಬಂದರೆ 108 ಡಿಗ್ರಿ ತನಕ ಮಾಡ್ಬಿಟ್ಟು ಸರಿ ಮಾಡೋಣ ಆಮೇಲೆ? ಹಾಗಾಗಲ್ಲ ಹೋಮಿಯೋಪತಿಲಿ. ಆದರೆ ಒಂದಿದೆ, ಏನು ಅಂದರೆ ಹೋಮಿಯೋಪತಿಲಿ ಫಸ್ಟು ಕಾಯಿಲೆ ಉಲ್ಬಣಗೊಳ್ಳುತ್ತೆ, ಆಮೇಲೆ ಕಡಿಮೆ ಆಗುತ್ತೆ ಅಂತ. ಅದೇನು ಅಂತ ಹೇಳಿದರೆ, ಈ ಕಾಯಿಲೆ ಒಳಗಡೆ ಏನಿತ್ತು ಕಲ್ಮಶ, ಅದನ್ನೆಲ್ಲ ದೇಹ ಫಸ್ಟು ಹೊರಗಾಕತ್ತೆ. ಆ ಹೊರಗಾಕೋ ಪ್ರಕ್ರಿಯೆಯಲ್ಲಿ ನಮಗೆ ಜಾಸ್ತಿ ಆಯ್ತೇನೋ ಕಾಯಿಲೆ ಅಂತ ಅನ್ನಿಸ್ಬೋದು. ಅದೇನು ಅಂತ ಹೇಳಿದ್ರೆ, ಮನೆ ಒಳಗಡೆ ಇರೋ ಕಸನ ನಾವೇನು ಮಾಡ್ತೀವಿ, ಫಸ್ಟು ಹೊರಗಡೆ ಹಾಕ್ತೀವಿ ಅಲ್ವಾ? ಮನೆಯಿಂದ ಹೊರಗಡೆ ತಾನೇ ಹಾಕ್ತೇವೆ. ಅದನ್ನು ಮತ್ತು ಒಳಗಡೆನೇ ನುಗ್ಗಿದ್ರೆ ಅದು ಅಲ್ಲಿಂದ ಮತ್ತು ಇನ್ಯಾವುದಾದ್ರೂ ಕಾಯಿಲೆ ಅಥವಾ ಇನ್ನೂ ಏನಾದರೂ ತೊಂದರೆ ಆಗಲಿಕ್ಕೆ ಅನುವಾಗುತ್ತೆ. ಹಾಗಾಗಿ ಹೋಮಿಯೋಪತಿನಲ್ಲಿ ಫಸ್ಟು ಜಾಸ್ತಿಯಾಗಿ ಕಡಿಮೆ ಆಗುತ್ತೆ ಅನ್ನೋಂಥ ಒಂದು ಮಿತ್ತಲ್ಲ, ಅದೊಂದು ರೂಢಿ ಅಲ್ಲಿ ತೊಗೊಂಡ್ಬಿಟ್ಟಿದ್ದಾರೆ. ಇನ್ನೊಂದು, ಹೋಮಿಯೋಪತಿ ಸ್ಲೋ ಖಂಡಿತ ಇಲ್ಲ. ಹೋಮಿಯೋಪತಿ ಅಷ್ಟು ಫಾಸ್ಟು ಈ ಬೇರೆ ಇನ್ಯಾವುದು ವರ್ಕ್ ಆಗಲ್ಲ ಅಂತ ಹೇಳಿದೆ ಅಲ್ವಾ? ಈ ಜಸ್ಟ್ ಕ್ಲಿನಿಕ್ನಲ್ಲಿ ನಾವು ಔಷಧಿ ಕೊಟ್ಟು ಕಾರ್ ಹತ್ರ ಹೋಗೋದ್ರ ಒಳಗಡೆನೆ ಕ್ಯೂರ್ ಆಗಿರೋರು ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ, ಹೋಮಿಯೋಪತಿನಲ್ಲಿ ನಮಗೆ ಬೇಕಾಗಿರೋದು ಅತ್ಯಂತ ಮೂಲವಾದ ಏನು ಅಂದರೆ, ಈ ಡಿಸೀಸ್ಗೆ ಏನು ರೂಟ್ ಕಾಸ್ ಇದೆ ಅದು ನಮಗೆ ಕರೆಕ್ಟಾಗಿ ಗೊತ್ತಾಗಬೇಕು. ಅದು ಹೆಂಗೆ ಗೊತ್ತಾಗುತ್ತೆ ನಿಮಗೆ? ನಾವು ಏನು ಹೇಳಬೇಕು ಡಾಕ್ಟ್ರೆ ಅಂತ ಕೇಳಿದ್ರೆ, ಹೋಮಿಯೋಪತಿನಲ್ಲಿ ಕಾಮನ್ ಸಿಂಪ್ಟಮ್ಸ್ಗೆ ನಾವು ಅಷ್ಟೊಂದು ಒತ್ತು ಕೊಡಲ್ಲ. ಏನಂದರೆ, ಈ ನೆಗಡಿನಲ್ಲಿ ಮೂಗ್ನಲ್ಲಿ ಸುರಿತಾ ಇರುತ್ತೆ, ಮತ್ತು ಗಂಟಲು ನೋವು ಬಂದಿರುತ್ತೆ, ತಲೆನೋವ್ತಾ ಇರುತ್ತೆ, ಸುಸ್ತಾಗ್ತಾ ಇರುತ್ತೆ, ಊಟ ಸೇರ್ತಿರಲ್ಲ. ಇವೆಲ್ಲ ನಾರ್ಮಲ್ ಕಾಮನ್ ಸಿಂಪ್ಟಮ್ಸ್ ಇದು. ಆದರೆ ಪೆಕ್ಯುಲಿಯರ್, ಅನ್ಕಾಮನ್, ರೇರ್ ಆ್ಯಂಡ್ ಕ್ವೇರ್ ಸಿಂಪ್ಟಮ್ಸ್ ಆರ್ ದಿ ಬಿಲ್ಡಿಂಗ್ ಬ್ಲಾಕ್ಸ್ ಫಾರ್ ಪ್ರಿಸ್ಕ್ರಿಪ್ಷನ್ ಇನ್ ಹೋಮಿಯೋಪತಿ. ಏನದು? ಈ ತಾಲವ್ಯ, ಪ್ಯಾಲೆಟ್ ಅಂತಾರಲ್ಲ, ಅದು ಇಚ್ಚಿಂಗ್ ಇದ್ದರೆ ನೆಗಡಿ ಜೊತೆಗೆ. ಇನ್ನೊಂದು, ಅವ್ರಿಗೆ ರೂಮ್ನಿಂದ ಹೊರಗಡೆ ಹೋದಾಗ, ಓಪನ್ ಏರ್ಗೆ ಹೋದಾಗ ಬೆಟರ್ ಅನಿಸಿದ್ರೆ, ಇಲ್ಲ ಕ್ಲೋಸ್ಡ್ ಎನ್ವೈರನ್ಮೆಂಟಲ್ಲಿ ಅವ್ರಿಗೆ ಬೆಟರ್ ಅನಿಸಿದ್ರೆ, ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಕಣ್ಣಿಂದನೂ ನೀರು ಸುರಿತಾ ಇದೆ, ಇಲ್ಲ ಅಂತ ಹೇಳಿದರೆ ಅವ್ರಿಗೆ ನೆಗಡಿ ಬಂದಿರಬೇಕಾದ್ರೆ ಅದರ ಜೊತೆಗೆ ಜ್ವರನೂ ಯಾವಾಗಲೂ ಬರುತ್ತೆ. ಅಂಥ ಸಿಂಪ್ಟಮ್ಸ್ನ ನಾವು ಪೆಕ್ಯುಲಿಯರ್, ರೇರ್ ಆ್ಯಂಡ್ ಕ್ವೇರ್ ಸಿಂಪ್ಟಮ್ಸ್ ಅಂತ ಪರಿಗಣಿಸಿ ಅದರ ಆಧಾರಿತವಾಗಿ ನಾವು ಔಷಧಿ ಕೊಡೋದ್ರಿಂದ ಅವ್ರಿಗೆ ಆಮೂಲಾಗ್ರವಾಗಿ ಸರಿ ಹೋಗ್ತಾ ಬರುತ್ತೆ. ಮುಂಚೆ ಪದೇ ತಿಂಗಳಿಗೆ 2-3 ಸರ್ತಿ ಹುಷಾರು ತಪ್ತಾ ಇದ್ದವರು ಕ್ರಮೇಣ ತಿಂಗಳಿಗೆ 1 ಸರ್ತಿ ಅಥವಾ 2 ತಿಂಗಳಿಗೆ 1 ಸರ್ತಿ, ಹಾಗೆ ನಿಧಾನಕ್ಕೆ ಅವರ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಅವರು ಸಂಪೂರ್ಣವಾಗಿ ಗುಣಮುಖರಾಗ್ತಾರೆ. ಹೀಗೆ ಹೋಮಿಯೋಪತಿನಲ್ಲಿ ಮೆಡಿಸಿನ್ಸ್ ವರ್ಕ್ ಆಗುತ್ತೆ. ಇನ್ನೂ ಹೇಗೆ ನಾವು ನಮ್ಮ ದೇಹನ ಸದೃಢವಾಗಿ ಇಟ್ಕೋಬೋದು ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣಂತೆ. ಓಕೆನಾ?